guess. Actually, the guess. Hello, good Actually, the morning. guess. Today I'm starting my vlog at 4 a.m. because my baby wants to sing a song. Hi, hello, namaskara. Welcome back to my YouTube channel. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಪಲಾವ್ ಮಾಡಬೇಕು ಅಂತಿದ್ವಿ ಮೆಂತ್ಯ ಬಾತ್. ಸೊ ಏನು ಬೇಕಾದರೂ ಹೇಳ್ತಾರೆ ಇದನ್ನು. ಆ್ಯಂಡ್ ಆಲ್ಸೋ ಮೆಂತ್ಯ ರೈಸ್ ಅಂತಲೂ ಹೇಳ್ತಾರೆ. ಸೊ ಮೆಂತ್ಯ ಬಾತ್, ಮೆಂತ್ಯ ಪಲಾವ್, ಮೆಂತ್ಯ ರೈಸ್, ಎನಿಥಿಂಗ್. ಸೊ ಶಮು ಎಲ್ಲ ರೆಡಿ ಮಾಡಿಕೊಡ್ತಿದ್ರು ಬಿಕಾಸ್ ನನ್ನ ಪಾಪುಗೆ ಫೀಡ್ ಮಾಡ್ತಿದ್ದೆ. ಆ್ಯಂಡ್ ಈಗ ಅಂದರೆ ನನಗೆ ನಮ್ಮ ಮೆಂತ್ಯ ಬಾತ್ ಆ್ಯಕ್ಚುಲಿ ಫಸ್ಟ್ ನಮ್ಮಮ್ಮ ಮಾಡಿದ್ದು ಸಖತ್ ಇಷ್ಟ ನನಗೆ. ನಮ್ಮಮ್ಮ ಮಾಡೋ ರೈಸ್ ಐಟಮ್ಸ್, ಫಾರ್ ಎಕ್ಸಾಂಪಲ್ ಇದು ಮೆಂತ್ಯ ಬಾತ್, ಅದ್ರ ಜೊತೆ ಪಲಾವ್, ಟೊಮೆಟೊ ಬಾತ್. ಸೊ ಇದು ನಂಗೆ ರೈಸ್ ಐಟಮ್ಸ್ ಅಂದರೆ ಭಾರಿ ಇಷ್ಟ. ಸೊ ಇಲ್ಲಿ ನಾನು ಸಿಂಪಲಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅವ್ರ ತುಪ್ಪನೂ ಹಾಕ್ಕೊಳ್ಬೋದು, ಇಲ್ಲ ಎರಡೂ ಹಾಕ್ಕೊಳ್ಬೋದು. ಅದಕ್ಕೆ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಟೊಮೆಟೊ, ಆನಿಯನ್ ಇಷ್ಟು ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊತೀನಿ. ಸೊ ಒನ್ಸ್ ದ ಆನಿಯನ್ ಆ್ಯಂಡ್ ಟೊಮೆಟೊಸ್ ಆರ್ ಡನ್, ಅದಕ್ಕೆ ನಾನು ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೊಳ್ತೀನಿ. ಅದನ್ನು ಕೂಡ ಸ್ವಲ್ಪ ಎಣ್ಣೆಲಿ ಅದನ್ನು ಬಾಡಿಸ್ಕೊತೀನಿ. ಸೊ ಅದು ಆ ಕಡೆ ಆಗಬೇಕಾದ್ರೆ ಈ ಕಡೆ ನಾನು ರುಬ್ಬಕ್ಕೆ ಏನೇನು ಬೇಕು ಅಂತ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಹಾಕ್ಕೊಳ್ತೀನಿ, ಅದ್ರ ಜೊತೆ ಆನಿಯನ್ ಹಾಕ್ಕೊಳ್ತೀನಿ. ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ. ನೀವು 1 ಪಾವ್ ಮಾಡ್ತಿದ್ರೆ ಒಂದು ದೊಡ್ಡ ಟೊಮೆಟೊ, ಒಂದು ದೊಡ್ಡ ಈರುಳ್ಳಿ ಅಷ್ಟು ಸಾಕು. ಅದ್ರ ಜೊತೆ ಧನಿಯಾ ಹಾಕ್ಕೊಳ್ತೀನಿ. ನಿಮ್ಗೆ ಧನಿಯಾ ಇಲ್ಲ ಅಂದರೆ ಧನಿಯಾ ಪುಡಿ ಹಾಕ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತೀನಿ. ಜಾಸ್ತಿ ಹಾಕ್ಕೊಳ್ಬಾರ್ದು ಜೀರಿಗೆ, ಬಿಕಾಸ್ ಅಲ್ಲಿ ಹಾಕಿರೋದ್ರಿಂದ, ಅಂದರೆ ಅದೇ ಘಮ ಬರ್ತಾ ಇರುತ್ತೆ. ಅದ್ರ ಜೊತೆ ಒಂದಿಷ್ಟು ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂತೆ ಅರಿಶಿನ ಆ್ಯಂಡ್ ಉಪ್ಪು ರುಚಿಗೆ ತಕ್ಕಂತೆ. ಅದ್ರ ಜೊತೆ ಶುಂಠಿ, ಬೆಳ್ಳುಳ್ಳಿ. ವೆಯ್ಟ್ ಅಷ್ಟೇ ಅಲ್ಲ, ಅದ್ರ ಜೊತೆ ಒಂದು 2-3 ಎಲೆ ಪುದೀನೂ ಹಾಕ್ಕೊಳ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿಬಿಟ್ರೆ ಮೆಂತ್ಯ ಏನಿರುತ್ತೆ, ಮೆಂತ್ಯ ಸೊಪ್ಪಿನದು ಟೇಸ್ಟ್ ಬರೋಲ್ಲ. ಸೊ ಒಂದು 2-3 ಎಲೆ ಹಾಕಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಆ್ಯಂಡ್ ಇದು ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ಆ್ಯಂಡ್ ಮಿಂಟ್ ಲೀವ್ಸ್ ಎಷ್ಟು ಫ್ರೆಶ್ ಇರುತ್ತೆ ಅಂದರೆ ಈವನ್ ಆಫ್ಟರ್ ಎ ವೀಕ್, ಬಿಕಾಸ್ ನೀವು ಹಾಗೆ ಹೊರಗಡೆ ಇಟ್ಟರೆ ಬೇಗ ಇದಾಗಿಬಿಡುತ್ತೆ. ಬಟ್ ಇದರಲ್ಲಿ ಇಟ್ಟರೆ ಆಲ್ಮೋಸ್ಟ್ 1-2 ವೀಕ್ಸ್ವರೆಗೂ ಬರುತ್ತೆ ಪುದೀನ. ಆ್ಯಂಡ್ ಇದನ್ನು ರುಬ್ಕೊಂಡಿದ್ದಾಯಿತು. ರುಬ್ಬಿದ್ದನ್ನು ಟೊಮೆಟೊ ಆನಿಯನ್ ಏನು ಬಾಡಿಸ್ಕೊಂಡಿದ್ದೆ ಸೊಪ್ಪು, ಮೆಂತ್ಯ ಸೊಪ್ಪು ಜೊತೆ ಅದಕ್ಕೆ ಹಾಕ್ತೀನಿ. ಮೆಂತ್ಯ ಸೊಪ್ಪು ಯಾವತ್ತೂ ರುಬ್ಬಾರ್ದು, ಬಿಕಾಸ್ ಅದು ಕಹಿ ಆಗಿಬಿಡುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ಕುಕ್ಕರಿಗೆ ಮಾತ್ರ ಹಾಕ್ಕೊಳ್ಬೇಕು. ಅದಾದಮೇಲೆ ಅಕ್ಕಿ ನೆನೆಸಿಟ್ಕೊಂಡಿದ್ದೆ, ಅಕ್ಕಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಎಕ್ಸ್ಟ್ರಾ ಹಾಕ್ಕೊಂಡೆ. ಸೊ ಈಗ ಉಪ್ಪು, ನೀರು, ಖಾರ ಎಲ್ಲ ಸರಿ ಇದೆ. ಇಲ್ಲಿ ಶಮ್ಮು ಆ್ಯಕ್ಚುಲಿ ಮಧ್ಯಾಹ್ನ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ನಮ್ಮ ಮನೇಲಿ ಹೇಗಂದರೆ ಬ್ರೇಕ್ಫಾಸ್ಟು ಸಾಂಬಾರು ಎರಡು ಒಟ್ಟಿಗೆ ಮಾಡಿಬಿಡ್ತೀವಿ. ಸಾಂಬಾರಿಗೆ ಮಧ್ಯಾಹ್ನ ಒಗ್ಗರಣೆ ಆ್ಯಂಡ್ ಬಿಸಿ ರೈಸ್ ಕೂಡ ಮಧ್ಯಾಹ್ನ ಮಾಡ್ತೀವಿ. ಫೈನಲ್ ಚೆಕ್ ಆಯಿತು. ಆದರೆ ಉಪ್ಪು ಖಾರ ಯೂಶ್ವಲಿ ನಾನು ಅವ್ರಿಗೂ ಚೆಕ್ ಮಾಡೋಕ್ಕೆ ಹೇಳ್ತೀನಿ, ಬಿಕಾಸ್ ನನಗೆ ಈಗ ಹೇಗಂದರೆ ಸ್ವಲ್ಪ ಖಾರ ಇದ್ರೂ ಜಾಸ್ತಿ ಖಾರ ಅನಿಸುತ್ತೆ. ಸೊ ಐ ಅವಾಯ್ಡ್ ಡೂಯಿಂಗ್ ಎವ್ರಿಥಿಂಗ್ ಬೇಸ್ಡ್ ಆನ್ ಮೈ ಟೇಸ್ಟ್ ಬಡ್ಸ್. ಸೊ ನಾನು ಒಂದು ಕೈಯಲ್ಲಿ ಕುಕ್ಕರ್ ಮುಚ್ಚಳ ಹಾಕೋಕ್ಕೋದೆ, ಸಾಹಸ ಮಾಡೋಕ್ಕೋದೆ, ಆಗಲೇ ಇಲ್ಲ. ಫೈನಲಿ ಶಮು ಹಾಕಿದ್ರು.
ಸೊ ಕುಕ್ಕರ್ ಕ್ಲೋಸ್ ಮಾಡಿ ವಿಶಲ್ ಹಾಕಿಸ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ನಾನು ಮಧ್ಯಾಹ್ನದ ಸಾಂಬಾರು ಹೇಳಿದ್ನಲ್ಲ, ಅದಕ್ಕೆ ರೆಡಿ ಮಾಡ್ಕೊಳ್ತೀನಿ. ನಾನು ಆ್ಯಕ್ಚುಲಿ 2 ಥರದ ಬೇಳೆ ತೊಗೊಳ್ತೀನಿ, ಒಂದು ಎಲ್ಲೋ ಒಂದು ಆರೆಂಜು, ಮೈಸೂರು ಬೇಳೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ಎರಡೂ ಸ್ವಲ್ಪ ಬೇಯಿಸ್ಕೊಳ್ತೀನಿ. ನಾನು ಡೈರೆಕ್ಟಾಗಿ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಲ್ಲ, ಅದು ಆಲ್ರೆಡಿ ಹಾಗೆ ಬೆಂದಿರುತ್ತೆ. ಅದಕ್ಕೆ ನಾನು ಪಾಲಕ್ ಆ್ಯಂಡ್ ಮೆಂತ್ಯ 2 ಸೊಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ ಪಾಲಕ್ ಮೆಂತ್ಯ ಸೊಪ್ಪು ಜೊತೆ ನಾನು ಆನಿಯನ್ಸ್, ಟೊಮ್ಯಾಟೋಸ್ ಆ್ಯಂಡ್ ಜೀರಿಗೆ, ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಬಿಕಾಸ್ ಸೊಪ್ಪಿನ ಸಾರಿಗೆ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ಒಂದು 2-3 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ ಖಾರಕ್ಕೆ. ಬಿಕಾಸ್ ಖಾರದ ಪುಡಿ ಹಾಕಲ್ಲ ಈ ಸಾಂಬಾರಿಗೆ. ಹಸಿಮೆಣ್ಸಿನ್ಕಾಯಿ ಮಾಡಿದ್ರೆ ಅದೊಂಥರ ಡಿಫ್ರೆಂಟಾಗಿ ಇರುತ್ತೆ ಟೇಸ್ಟು. ಆ್ಯಂಡ್ ಆಲ್ಸೋ ಜೀರಿಗೆ, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಗೇನ್ ನಾನು ಜಾಸ್ತಿ ಹಾಕ್ಬಿಟ್ಟಿದ್ದೆ, ಫುಲ್ ಜೀರಿಗೆ ಸ್ಮೆಲ್ ಬರ್ತಿತ್ತು. ಸೊ ಅಷ್ಟೊಂದು ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಹಾಕಿ. ಆ್ಯಂಡ್ ರುಬ್ಬಕ್ಕೆ ನಾನು ನಾರ್ಮಲ್ ಟೊಮ್ಯಾಟೊ, ಆನಿಯನ್, ಸಾಂಬಾರು ಪುಡಿ, ಅದ್ರ ಜೊತೆ ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಅಷ್ಟನ್ನು ರುಬ್ಬಿ ಕುಕ್ಕರಿಗೆ ಹಾಕ್ತಿದ್ದೀನಿ. ಅದಾದಮೇಲೆ ಇದನ್ನು ಕೂಡ 1 ವಿಷಲ್ ಹಾಕಿಸ್ಕೊತೀನಿ. ಬಿಕಾಸ್ ಸೊಪ್ಪೆಲ್ಲ ಬೇಗ ಬೇಯುತ್ತೆ, ಬೇಳೆ ಆಲ್ರೆಡಿ ಬೆಂದಿರೋದ್ರಿಂದ ಜಸ್ಟ್ 1 ವಿಷಲ್ ಹಾಕಿಸ್ಕೊಳ್ತಿದ್ದೀನಿ. ಇಲ್ಲಿ ನಾನು ಹುಣಸೆಹಣ್ಣಿನ ರಸನೂ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಬಿಕಾಸ್ ಟೊಮೆಟೊ ಏನಿದೆ ಅದು ನಾರ್ಮಲ್ ಟೊಮೆಟೊ, ಹುಳಿ ಇಲ್ಲ ಅಷ್ಟೊಂದು. ಸೊ ಅದಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೀವೇನಾದ್ರು ಹುಳಿ ಇರೋ ಟೊಮೆಟೊ ತೊಗೊಂಡ್ರೆ ಯು ಕ್ಯಾನ್ ಸ್ಕಿಪ್ ದಿಸ್. ಒದ್ದಾಗಿದೆ. ಸೊ ದಿಸ್ ವಾಸ್ ಮೈ ರಿಯಲಿಸ್ಟಿಕ್ ಮಾರ್ನಿಂಗ್ ರುಟೀನ್ ಅಂದಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.